ಮನೆ ಎಷ್ಟೇ ಚಂದ ಆಗಿರಲಿ, ಆದರೆ ಆ ಮನೆಯಲ್ಲಿ ಯಾರೂ ವಾಸ ಮಾಡದೇ ಇದ್ದಾಗ ಅದೊಂಥರ ಹಾರರ್ ಮನೆ ಆಗುತ್ತೆ. ಅದೇ ಥರ ಫೀಲ್ ಕೊಡುತ್ತೆ ಮನೆಯದು. ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ವ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು 2 ವ್ಲಾಗ್ಸು ಗೋವಾದ ಕಲಂಗುಡ್ ಬೀಚ್ನದು ಹಾಕಿದ್ದೀನಿ. ಇದು ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋವಾದ ನಾವು ಒಂದು ಹೋಮ್ ಸ್ಟೇನಲ್ಲಿದ್ದಿದ್ವಿ. ಆ ಹೋಮ್ ಸ್ಟೇ ಹೇಗಿತ್ತು, ಅನುಭವ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಕಾರಣ ನೀವು ಅಕಸ್ಮಾತ್ ಗೋವಾಗೆ ಹೋಗ್ತೀರಾ ಅಥವಾ ಬೇರೆ ಎಲ್ಲೋ ಹೋಗ್ತೀರಾ, ಹೋಮ್ ಸ್ಟೇ ತೊಗೋತೀರಾ ಅಂದರೆ ನಿಮಗೂ ಸ್ವಲ್ಪ ಅರ್ಥ ಆಗಲಿ, ಅಥವಾ ನೀವು ತೊಗೊಳ್ಳೋಕ್ಕಿಂತ ಮುಂಚೆ ಎಲ್ಲ ನೀವು ಪೂರ್ತಿ ನೋಡಿಕೊಂಡು ತೊಗೊಳ್ಳಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಕಾರಣ ಈ ಹೋಮ್ ಸ್ಟೇ ಕಡಿಮೆ ದರದಲ್ಲಿ ಸಿಗ್ತಾಯಿತ್ತು ಅಂತ ನಮ್ಮ ತಮ್ಮ ಬುಕ್ ಮಾಡಿದ್ದ. ಚೆನ್ನಾಗಿತ್ತು ಹೋಮ್ ಸ್ಟೇನಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ಮನೆ ಇದು. ಇಷ್ಟು ದೊಡ್ಡ ಮನೆ ಆ ರೇಂಜ್ನಲ್ಲಿ ಸಿಗೋದಿಲ್ಲ. ಆದರೆ ಇದು ಒಂಥರ ಪುರಾತನ ಮನೆ ಮತ್ತು ಮೇಂಟೆನೆನ್ಸ್ ಏನೂ ಇರಲಿಲ್ಲ. ಆಮೇಲೆ ಮನೆ ಬಹಳ ದಿವಸದಿಂದ ಮುಚ್ಚಿತ್ತು, ಅದಕ್ಕೋಸ್ಕರ ಒಂಥರ ಸ್ಮೆಲ್ ಬರ್ತಾಯಿತ್ತು. ಈ ಮನೆಯಲ್ಲಿ 2 ದೊಡ್ಡದಾದಂತಹ ಬೆಡ್ರೂಮ್ಸ್ಗಳು, 2 ಬಾತ್ರೂಮ್ಸ್ಗಳು ಮತ್ತು ಒಂದು ಕಿಚನು ದೊಡ್ಡದಾದಂತಹದ್ದು, ಆಮೇಲೆ ಒಂದು ದೊಡ್ಡದಾದಂತಹ ಹಾಲು, ಎಲ್ಲ ಚೆನ್ನಾಗಿತ್ತು. ಆದರೆ ಕ್ಲೀನಿಂಗ್ ಇರಲಿಲ್ಲ. ಏಕೆಂದರೆ ಸ್ನೇಹಿತರೆ, ಈ ಗೋವಾನಲ್ಲಿರೋಂತಹ ಭಾಳಷ್ಟು ಜನರು ಫಾರಿನಲ್ಲಿರ್ತಾರೆ. ಅವರು ಬೇರೆಯವರಿಗೆ ದುಡ್ಡು ಕೊಟ್ಟು ಇಲ್ಲಿ ಕ್ಲೀನಿಂಗ್ ಮಾಡಿಸೋದು ಅವರಿಗೆ ಒಂಥರ ಬ್ರೋಕರ್ ಥರ, ಯಾಕೆಂದರೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಆ ಥರ ನಡೆಸ್ತಾರೆ. ಅದಕ್ಕೋಸ್ಕರ ಈ ಓನರ್ ಇರಲಿಲ್ಲ ಅಂದರೆ ಮನೆಗಳು ಇದೇ ಥರ ಆಗ್ತವೆ. ಮನೆ ತುಂಬ ಚೆನ್ನಾಗಿದೆ ನೋಡಿ. ಒಂಥರ ಡೆಕೋರೇಷನ್ನು ಅವರು ಮಾಡಿರೋಂತಹ ಆ ಥೀಮ್ ಎಲ್ಲ ಒಂಥರ ಪುರಾತನ ಶೈಲಿಯದ್ದು. ಆದರೆ ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಚೆನ್ನಾಗಿ ಮಾಡಿ, ಹೊರಗಡೆ ಎಲ್ಲ ಮಸ್ಕಿಟೋಸು, ಸೊಳ್ಳೆ ಬರದ ಹಾಗೆ ಎಲ್ಲ ನೆಟ್ಟು ಎಲ್ಲ ಕೂಡಿಸಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದರೆ ಈ ಮನೆಗೆ ರೇಂಜು ತುಂಬ ಜಾಸ್ತಿ ಬರುತ್ತೆ ಅಂತ ನಮ್ಮ ತಮ್ಮ ಅತ್ತಿಗೆ ಹೇಳ್ತಾಯಿದ್ದರು. ತುಂಬ ದೊಡ್ಡದಾದಂತಹ ಮನೆ, ಈ ರೇಂಜ್ನಲ್ಲಿ ಇಂತಹ ಮನೆ ಸಿಗೋದಿಲ್ಲ ಅಂತ ಸಹ ಹೇಳ್ತಾಯಿದ್ರು. ಆದರೆ ಮೇಂಟೆನೆನ್ಸ್ ಇರಲಿಲ್ಲ. ಆಮೇಲೆ ನಾವು ಹೋಗಿದ್ದು ಸಾಯಂಕಾಲ ಆಗಿತ್ತು. ಒಂದು ನೈಟ್ ಉಳ್ಕೊಂಡಿದ್ವಿ. ಮರುದಿವಸ ಒಂಥರ ಇನ್ಫೆಕ್ಷನ್ ಥರ ಆಯಿತು ನಮಗೆಲ್ರಿಗೂ. ಏಕೆಂದರೆ ಮನೆ ಪೂರ್ತಿ ಸ್ಮೆಲ್ ಬರ್ತಾಯಿತ್ತು ಒಂಥರ. ಏಕೆಂದರೆ ಕಿಟಕಿಗಳೆಲ್ಲ ಮುಚ್ಚಿದ್ವು, ಆ ಕಿಟಕಿಗಳಿಗೆ ನೆಟ್ ಇರಲಿಲ್ಲ. ಹೊರಗಡೆ ಎಲ್ಲ ತುಂಬ ಗಿಡಗಳಿದ್ದಿದ್ವು, ಅದಕ್ಕೋಸ್ಕರ ಕಿಟಕಿ ತೆರೆಯೋದು ಸಹ ಒಳ್ಳೆಯದಲ್ಲ. ಆಮೇಲೆ ದೊಡ್ಡದಾದಂತಹ ಕಿಟಕಿಗಳು, ಅದಕ್ಕೆ ಕಿಟಕಿ ತೆರಲಿಲ್ಲ. ಮರುದಿವಸ ನಾವು ಚೇಂಜ್ ಮಾಡಿ ನಾವು ಮತ್ತೆ ಬೇರೆ ಹೋಮ್ ಸ್ಟೇಗೆ ಹೋಗಿದ್ವಿ. ಅದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಆ ಹೋಮ್ ಸ್ಟೇ ಕೂಡ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಕಿಚನ್ ಏರಿಯಾ ತೋರಿಸ್ತೀನಿ. ಇದು ನೋಡಿ, ಕಿಚನ್ ಏರಿಯಾ, ನಾವಿದ್ದಂತಹ ಆ ಹೋಮ್ ಸ್ಟೇನಲ್ಲಿದ್ದಂತಹ ಕಿಚನ್ ಏರಿಯಾ ಇದು. ಎಲ್ಲ ಇತ್ತು, ಓವನ್ ಇತ್ತು, ಮಿಕ್ಸರ್ ಇತ್ತು, ಫ್ರಿಜ್ ಇತ್ತು, ಎಲ್ಲ ಇತ್ತು. ಆದರೆ ಅದ್ರ ಮೇಲೆ ಧೂಳು ಬಹಳಷ್ಟು ಹಾಗೆ ಜಮಾ ಆಗಿತ್ತು. ಅಂದರೆ ಕ್ಲೀನೇ ಮಾಡಿಲ್ಲ ಅವರು ಬೇರೆ ಯಾರಿಗೋ ಒಬ್ಬರಿಗೆ ಇದನ್ನು ವಹಿಸಿಬಿಟ್ಟು ಅವರು ಬೇರೆ ಕಡೆ ಅಂದರೆ ಫಾರಿನಲ್ಲಿದ್ದಾರೆ. ಇಲ್ಲೆಲ್ಲ ಬಹಳಷ್ಟು ಜನ ಹಾಗೆ ಮಾಡ್ತಾರೆ ಅಂತ ನಮ್ಮ ತಮ್ಮ ಹೇಳ್ತಾ ಇದ್ದ. ನಮ್ಮ ತಮ್ಮ ಮತ್ತು ಅತ್ತಿಗೆ ಹೇಳ್ತಾ ಇದ್ದಿದ್ರು, ಈ ಮನೆಯನ್ನು ಮೇಂಟೈನ್ ಮಾಡಿದರೆ, ಸ್ವಲ್ಪ ರಿನೋವೇಟ್ ಮಾಡಿದರೆ, ಸ್ವಲ್ಪ ದುಡ್ಡಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಥೀಮ್ ಚೇಂಜ್ ಮಾಡಿದರೆ ತುಂಬ ಜಾಸ್ತಿ ದುಡ್ಡು ಬರುತ್ತೆ ಈ ಮನೆಗೆ ಅಂತ ಹೇಳ್ತಾ ಇದ್ದಿದ್ರು. ಹೌದು, ತುಂಬ ದೊಡ್ಡದಾಗಿದೆ ಮನೆ, ತುಂಬ ಚೆನ್ನಾಗಿದೆ. ಬೆಡ್ರೂಮ್ಸ್ಗಳು ದೊಡ್ಡದಾಗಿವೆ, 2 ಬೆಡ್ರೂಮ್ಸ್ಗಳು, ಒಂದು ಕಿಚನು, ಒಂದು ದೊಡ್ಡದಾದಂಥ ಹಾಲು ಎಲ್ಲ ಇತ್ತು ಈ ಮನೆಗೆ. ಆದರೆ ಕ್ಲೀನಿಂಗ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಇನ್ನೊಂದು, ಈ ಮನೆಯನ್ನು ನೋಡ್ತಾ ಇದ್ದರೆ ಏನು ಅನ್ನಿಸ್ತಾ ಇತ್ತಂದರೆ ಒಂಥರ ಹಾರರ್ ಫೀಲ್ ಬರ್ತಾಯಿತ್ತು ನಮಗೆ.
ಈ ಮನೆಯನ್ನು ನೋಡಿದರೆ ನಾನು ರಾತ್ರಿ ನಮ್ಮ ಅತ್ತಿಗೆಗೆ ಹೇಳಿದೆ ಸಹ, ರಾತ್ರಿ ದೆವ್ವ ಬರುತ್ತೆ ನೋಡಿ ಅಂತ. ರಾತ್ರಿ 11:30 ಏನೋ ಆಗಿತ್ತು. ನಮ್ಮ ಅತ್ತಿಗೆ ಅವ್ರ ಬಟ್ಟೆಯನ್ನು ಹಾಲ್ನಲ್ಲಿ ಮಡಚಿ ಇಟ್ಕೋತಾ ಇದ್ದಿದ್ರು. ನಮ್ಮಮ್ಮ ಹೋಗಿ ಏನು ಮಾಡ್ತಾ ಇದ್ದೀಯಾ ಇಷ್ಟೊತ್ತಿಗೆ ಅಂತ ಕೇಳಿದಾಗ ಒಮ್ಮೆ ಅಂಜ್ಬಿಟ್ಲು ನಮ್ಮ ಅತ್ತಿಗೆ. ನಿಜವಾಗ್ಲೂ ಅವರು ಹೆದರ್ಬಿಟ್ರು. ಫೀಲ್ ಈ ಮನೆ ನಾನು ಹೇಳಿದ್ದು ಒಂದು, ಈ ಮನೆ ಫೀಲ್ ಒಂಥರ ಹಾರರ್ ಫೀಲ್ ಬರುತ್ತೆ ಒಂದು. ಆದ್ದರಿಂದನೇ ನೆಕ್ಸ್ಟ್ ಡೇ ನಾವು ಇಲ್ಲಿಂದ ಮತ್ತೆ ಶಿಫ್ಟಾಗಿ ಬೇರೆ ಹೋಮ್ ಸ್ಟೇಗೆ ಹೋಗಿದ್ವಿ. ಆ ಹೋಮ್ ಸ್ಟೇನ ಸಹ ನಿಮಗೆ ತೋರಿಸ್ತೀನಿ, ಅದು ಯಾವ ಥರ ಇತ್ತು ಅಂಥೇಳಿ. ಆಮೇಲೆ ನಮ್ಮ ತಮ್ಮನಿಗೆ ಕೇಳಿಕೊಂಡು ನಾನು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ, ಏಕೆಂದರೆ ಕರೆಕ್ಟಾದಂತಹ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಏನೋ ಒಂದು ಹೇಳೋದು ನನಗೆ ಇಷ್ಟ ಇಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟು ವ್ಲಾಗ್ನಲ್ಲಿ ಇನ್ನಷ್ಟು ಹೋಮ್ ಸ್ಟೇಯ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ.